ಕೈಲಾಸ ಪರ್ವತದ ನಿಗೂಢತೆ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾನಾ ಕಥಾನಕಗಳಿದ್ದರೂ ಕೂಡ ಅತಿ ಹೆಚ್ಚು ಪ್ರಚಲಿತವಾಗಿದ್ದು ಅಂದರೆ ಟಿಬೆಟ್ ಮಹಾಯೋಗಿ ಮಿಲರೇಪರಿಂದ. ಈ ಬೌದ್ಧ ಯೋಗಿಯು ಸಮುದ್ರ ಮಟ್ಟದಿಂದ 22,000 ಅಡಿ ಎತ್ತರವಿದ್ದ ಈ ದುರ್ಗಮ ಹಾದಿಯನ್ನ ಧೈರ್ಯವಾಗಿ ಹತ್ತಿ ಇಳಿದು ಬಂದ ಏಕೈಕ ಯೋಗಿ ಎಂದು ನಾಮಾಂಕಿತರಾಗಿದ್ದಾರೆ. ಈ ಯೋಗಿ ಹತ್ತುವುದಕ್ಕೆ ಶುರು ಮಾಡಿದಾಗ ದಾರಿಯುದ್ದಕ್ಕೂ ಹಲವಾರು ತೊಂದರೆಗಳನ್ನು ಎದುರಿಸಿದರು. ಆ ಯೋಗಿಗೆ ಒಂದೇ ಒಂದು ಕುತೂಹಲವಿತ್ತು, ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಅತೀಂದ್ರಿಯ ಸಂಗತಿಗಳನ್ನು ಕಂಡುಕೊಳ್ಳೋದು. ಕೈಲಾಸ ಪರ್ವತವನ್ನ ಕ್ರಮಿಸಿ ಕೈಲಾಸದ ತುತ್ತ ತುದಿಯಲ್ಲಿ ನಿಂತಾಗ ಅಲ್ಲಿನ ಅದ್ಭುತ ದೃಶ್ಯವನ್ನು ಕಂಡು ಮೂಕ ವಿಸ್ಮಿತನಾದೆ ಎಂದು ಮಿಲರೇಪ ಹೇಳಿದ್ದರಂತೆ. ಈ ವಿಚಾರ ಬೌದ್ಧ ಸಾಹಿತ್ಯಗಳಲ್ಲೂ ಕಾಣಸಿಗುತ್ತೆ. ಹೀಗೆ ಕೈಲಾಸ ಪರ್ವತದ ಅಲೌಕಿಕ ಸೌಂದರ್ಯವನ್ನ ಕೇವಲ ಪದಗಳಲ್ಲಿ ವರ್ಣಿಸಲು ಸಾಧ್ಯವಾಗಲಿಲ್ಲ ಮಿಲರೇಪರಿಗೆ. ಯಾಕಂದ್ರೆ ಅದು ದೈವಿಕ ಸ್ಥಳ, ಅಪರೂಪದ ರಹಸ್ಯಗಳಿಂದ ಆವೃತವಾಗಿರುವ ನಿಗೂಢ ತಾಣ. ಇಂದಿನ ಸಂಚಿಕೆಯಲ್ಲಿ ಅಲ್ಲಿನ ರಹಸ್ಯ ಸಂಗತಿಗಳನ್ನು ತಿಳಿಸ್ತಾ ಹೋಗ್ತೀನಿ. ನಿಜಕ್ಕೂ ಆ ಸಂಗತಿಗಳು ನಮ್ಮನ್ನ ಮೂಕರನ್ನಾಗಿಸದೇ ಇರದು. ಅವುಗಳಲ್ಲಿ ಒಂದು ಅಂದ್ರೆ ಕೈಲಾಸದ ತುತ್ತ ತುದಿಯಲ್ಲಿರುವ ಸಂಜೀವಿನಿ ಸಸ್ಯ ಕೂಡ.